ಬೆಂಗಳೂರು ನಗರದಲ್ಲಿ ಭೀಕರ ಬಿರುಗಾಳಿ, ಧಾರಾಕಾರ ಮಳೆ. ಆ ಮಳೆಯಲ್ಲಿ ಭಾಳಷ್ಟು ಜನರಿಗೆ ತೊಂದರೆ ಆಗಿರ್ತಕ್ಕಂಥದ್ದು ಹಾಗೂ ವಿಶೇಷವಾಗಿ ಬೌರಿಂಗ್ ಆಸ್ಪತ್ರೆಯ ತಡೆಗೋಡೆ ಬಿದ್ದು ಸುಮಾರು 7 ಜನ, ಅದರಲ್ಲಿ 2 ಮಕ್ಕಳು ಕೂಡ ಸಮೇತ ತಮ್ಮ ಪ್ರಾಣವನ್ನು ಕಳ್ಕೊಂಡಿರ್ತಕ್ಕಂಥದ್ದು ನಮಗೆ ಆಘಾತವನ್ನು ತಂದಿರತಕ್ಕಂಥ ಒಂದು ಸನ್ನಿವೇಶ. ಬಹುಶಃ ಭಾಳ ವರ್ಷಗಳಿಂದ ಈ ಥರವಾದಂಥ ವರ್ಣಾರ್ಭಟ ಆಗಲಿ, ಈ ಮಟ್ಟಕ್ಕೆ ಜನರ ಪ್ರಾಣವನ್ನು ಅಪಾಯಲ್ಲಿ ಬಂದಿರತಕ್ಕಂಥದ್ದು ಮಳೆಯಿಂದ, ಗಾಳಿಯಿಂದ ನಾವು ಹಿಂದೆ ಇತ್ತೀಚೆಗೆ ನಾವು ನೋಡಿರಲಿಲ್ಲ. ಬೇರೆ ಬೇರೆ ದೇಶಗಳಲ್ಲಿ ಆಗೋದು ನಾವು ಮಾಧ್ಯಮದ ಮುಖಾಂತರ ನೋಡಿದ್ದೇವೆ. ಆದರೆ ನಮ್ಮ ನಗರದಲ್ಲಿ ಈ ಥರ ಆಗುತ್ತೆ ಅಂತ ನಾವು ನಿರೀಕ್ಷೆ ಮಾಡಿರಲಿಲ್ಲ. ನಿನ್ನೆ 7 ಜನವನ್ನು ಸತ್ತೋಗಿರ್ತಕ್ಕಂಥ ಆ ಸನ್ನಿವೇಶದಲ್ಲಿ ತಡರಾತ್ರಿಯೇ 7 ಜನ ಅವರ ಶವದ ಪೋಸ್ಟ್ಮಾರ್ಟಮ್ ಆಗಿ, ಅವರು ಯಾರು ಬೇರೆ ರಾಜ್ಯದಲ್ಲಿದ್ದಾರೆ, ತಡರಾತ್ರಿನೇ ಸರ್ಕಾರದ ವತಿಯಿಂದ ಅವ್ರಿಗೆ ಅವರ ಪಾರ್ಥಿವ ಶರೀರಗಳನ್ನು ಕಳಿಸಲಾಯಿತು. ಹಾಗೆ ಇವತ್ತು ಕೂಡ ನಾನು, ಯಾಕೆಂದರೆ ಅವರ ಸಂಬಂಧಿಕರು ಬೇರೆ ಎಲ್ಲರೂ ಕೂಡ, ವಿಶೇಷವಾಗಿ ಹೊರ ರಾಜ್ಯದವ್ರಿಗೆ ಕಷ್ಟ ಆಗೋದು, ಅವರು ಬಂದು ತಗೊಂಡು ಹೋಗ್ತಕ್ಕಂಥ ಎಲ್ಲ ಇದು. ನಿನ್ನೆ ರಾತ್ರಿನೇ ಪೋಸ್ಟ್ಮಾರ್ಟಮ್ ಮಾಡಿ ನಿನ್ನೆ ರಾತ್ರಿನೇ ಕಳಿಸ್ಕೊಟ್ಟಿರ್ತಕ್ಕಂಥ ಇದಾಗಿದೆ. ಮತ್ತು ಅವ್ರಿಗೆ ಸರ್ಕಾರದ ವತಿಯಿಂದ ಪರಿಹಾರ ಕೂಡ ಘೋಷಣೆ ಆಗಿತ್ತು, ಎಲ್ಲ 5 ಲಕ್ಷ ರೂಪಾಯಿ ಅಂತ. ಅದು ಕೂಡ ಇವತ್ತೇ ಬಿಡುಗಡೆ ಮಾಡಬೇಕು ಅಂತ ಮುಖ್ಯಮಂತ್ರಿಗಳು ಹೇಳಿದರು. ಇವತ್ತೇ ಬಿಡುಗಡೆ ಆಗುತ್ತೆ ಅಂತ ನಾನು ನಂಬ್ಕೊಂಡಿದ್ದೀನಿ. ಅದರ ಜೊತೆಗೆ ಬಹುಶಃ ನಮ್ಮ ಕ್ಷೇತ್ರದ ಒಂದು ಆಸ್ಪತ್ರೆಯಲ್ಲಿ ಇದು ಆಗಿರ್ತಕ್ಕಂಥದ್ದು ನಮಗೆ ಇವತ್ತು ಕೂಡ ನಾವು ಶಾಕಲ್ಲಿದ್ದೇವೆ. ಆದರೆ ನಾವು ಕೂಡ ಅವ್ರ ಜೀವ ಅಂತೂ ಉಳಿಸೋಕ್ಕಾಗಿಲ್ಲ, ಜೀವದ ಮೌಲ್ಯ ಅಂತೂ ಕಟ್ಟೋಕ್ಕಾಗೋದಿಲ್ಲ. ಆದರೆ ನಮ್ಮ ಕಡೆಯಿಂದ ಅವ್ರಿಗೆ ಒಂದು ಸಹಾಯ ಆಗಬೇಕು, ಅವ್ರ ಜೀವನಕ್ಕೆ, ಅವರ ಸಂಬಂಧಿಕರಿಗೆ, ಫ್ಯಾಮಿಲಿಗೆ ಸ್ವಲ್ಪ ನಮ್ಮ ಕಡೆಯಿಂದನೂ ಕೂಡ ಸಹಾಯ ಆಗಬೇಕು ಅಂತ ನನ್ನ ವೈಯಕ್ತಿಕ ಮತ್ತು ಶಿವಾಜಿನಗರ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಎಲ್ಲ ನಾಯಕರು ಮತ್ತು ಕಾರ್ಯಕರ್ತರ ವತಿಯಿಂದ ತಲಾ 5 ಲಕ್ಷ ರೂಪಾಯಿ ನಾವು ಕೂಡ ಕೊಡ್ತೇವೆ. ಅವರ ದುಃಖದಲ್ಲಿ ನಾವು ಕೂಡ ಭಾಗಿಯಾಗಿದ್ದೇವೆ. ಇಂಥ ಪರಿಸ್ಥಿತಿ ಯಾರಿಗೂ ಕೂಡ, ಯಾರ ಜೀವನದಲ್ಲೂ ಕೂಡ ಇಂಥ ಪರಿಸ್ಥಿತಿ ಬರಬಾರ್ದು ಅಂತ ದೇವರಲ್ಲಿ ಕೇಳ್ಕೊತೇವೆ. ರಾಜ್ಯ ಸರ್ಕಾರದ 5 ಲಕ್ಷ, ಬಹುಶಃ ಪ್ರಧಾನಮಂತ್ರಿಗಳು ಕೂಡ ತಲಾ 2 ಲಕ್ಷ ಅವರು ಕೂಡ ಘೋಷಣೆ ಮಾಡಿದ್ದಾರೆ. ಪ್ರಧಾನಮಂತ್ರಿಗಳು ನನಗೆ ತಿಳಿದು ಬಂದಿರತಕ್ಕಂಥದ್ದು, ಅಧಿಕೃತವಾಗಿ ಗೊತ್ತಿಲ್ಲ. ನಮ್ಮ ಕಡೆಯಿಂದ 5 ಲಕ್ಷ ರೂಪಾಯಿ ನಾವು ಕೂಡ ಕೊಡ್ತೀವಿ. ಮತ್ತು ಬೇರೆ ಬೆಂಗಳೂರು ನಗರದ ಜನರಿಗೆ ಯಾರು ಅವ್ರಿಗೆ ಸಹಾಯ ಮಾಡಬೇಕು ಅಂತ ಅವ್ರ ಮನಸ್ಸಿಗೆ ಬರುತ್ತೋ ಅವರು ಕೂಡ ಸಹಾಯ ಮಾಡಬೇಕು ಅಂತ ನಾನು ಕೇಳ್ಕೊತೇನೆ. ಸಮಾಜದಲ್ಲಿ ಕಷ್ಟ ಬಂದಾಗ ಒಂದಕ್ಕೊಂದು ಕೈ ಹಿಡಿಬೇಕಂತ, ಒಂದಕ್ಕೊಂದು ಸಹಾಯ ಮಾಡ್ತಕ್ಕಂಥ ಜವಾಬ್ದಾರಿ
ನಮ್ಮೆಲ್ಲರದಾಗಿರ್ತದೆ. ಅದು ನಾವೆಲ್ಲ ಸರಿ ಮಾಡಬೇಕಾಗುತ್ತೆ. ಆ ನಿಟ್ಟಿನಲ್ಲೇ ನಾವು ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ನಾಯಕರ ಜೊತೆಗೆ, ನನ್ನ ಕ್ಷೇತ್ರದ ಶಿವಾಜಿನಗರ ಕ್ಷೇತ್ರದ ನಾಯಕರ ಜೊತೆಗೆ ನಾನು ಚರ್ಚೆ ಮಾಡಿ ನಾವೆಲ್ಲ ಸೇರಿ ಸಹಾಯ ಮಾಡೋಣ ಅಂಥೇಳಿ ನನ್ನ ವೈಯಕ್ತಿಕ ಮತ್ತು ಎಲ್ಲರೂ ಸೇರಿ ನಾವು ಶೀಘ್ರದಲ್ಲೇ ಮಾಡ್ತೀವಿ ಅಂತ ನಾನು ಹೇಳಕ್ಕೆ ಬಯಸ್ತೇನೆ. ಬೆಂಗಳೂರಲ್ಲಿ ಶಿಥಿಲಾವಸ್ಥೆಯಲ್ಲಿರೋ ಕಟ್ಟಡಗಳು, ಕಾಂಪೌಂಡ್ಗಳು, ಡೇಂಜರಲ್ಲಿ ಇರ್ತಕ್ಕಂಥದ್ದು ತುಂಬ ಇದ್ದಾವೆ. ಅಂಥವನ್ನ ಐಡೆಂಟಿಫೈ ಮಾಡೋಕೆ ಆಗ್ತಿಲ್ವಾ? ಗೊತ್ತಿದ್ರು ಯಾಕೆ ನೀವು ಗಮನಿಸಿರಲಿಲ್ವಾ ಅಥವಾ ಅಧಿಕಾರಿಗಳು? ಇಲ್ಲಿ ಏನಾಗಿದೆ, ಹೊಸ ಕಟ್ಟಡವನ್ನು ಕಟ್ಟಿದ್ದಾರೆ. ಏನು ಹೋದ ಸರ್ಕಾರದಲ್ಲಿ, ನಮ್ಮ ಸರ್ಕಾರದಲ್ಲಿ, ನಾನು ಆವಾಗ ಶಾಸಕನಾಗಿರಲಿಲ್ಲ. ಮೆಡಿಕಲ್ ಕಾಲೇಜ್ ನಾವು ಅಲಾಟ್ ಮಾಡಿದ್ವಿ, ಮತ್ತು ಮೆಡಿಕಲ್ ಕಾಲೇಜ್ ಕಟ್ಟೋದಕ್ಕೆ ದುಡ್ಡು ಕೂಡ ನಮ್ಮ ಸರ್ಕಾರದ ವತಿಯಿಂದ ನಾವು ಕೊಟ್ಟಿದ್ವಿ. ಅದನ್ನು ಕಟ್ಟುವಾಗ ಅರ್ಧ ಕಾಂಪೌಂಡ್ ಕಟ್ಟಿದ್ದಾರೆ ಹೊಸದಾಗಿ, ಅರ್ಧ ಕಾಂಪೌಂಡ್ ಹಾಗೆ ಬಿಟ್ಟಿದ್ದಾರೆ. ಸೊ ಅದು ಯಾಕೆ ಹಾಗೆ ಬಿಟ್ಟಿದ್ದಾರೆ ಅಂತ ಗೊತ್ತಿಲ್ಲ. ಯಾಕಂದರೆ ನಮ್ಮ ಸರ್ಕಾರ ಹೋದ ನಂತರ ಏನಾಯಿತು ಅಂತ ನನಗೂ ಗೊತ್ತಿಲ್ಲ. ಮತ್ತು ನಾನು ಶಾಸಕನಾಗೋಕ್ಕಿಂತ ಮುಂಚೆ ಆಗಿರ್ತಕ್ಕಂಥ ಡೆವಲಪ್ಮೆಂಟ್ಸ್ ಅದು. ಸೊ ಬಟ್ ಮೇಲ್ನೋಟಕ್ಕೆ ಆ ಗೋಡೆ ಇದೆಯಲ್ಲ, ಭಾಳ ಹೆವಿ ಮತ್ತು ಸುಭದ್ರವಾಗಿ ಇತ್ತು ಮೇಲ್ನೋಟಕ್ಕೆ. ಯಾಕಂದರೆ ನಾವಂತೂ ಇಂಜಿನಿಯರ್ಸ್ ಎಲ್ಲ ನಮಗೆ ಗೊತ್ತಾಗೋದಿಲ್ಲ. ಆದರೂ ಸಹ ಯಾಕೆ ಈ ಥರ ಆಯಿತು? ಯಾಕಂದರೆ ಅದೊಂದು ಅಟಾನಮಸ್ ಆರ್ಗನೈಸೇಷನ್ ಥರ ಅದು ಮೆಡಿಕಲ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ಬರುತ್ತೆ. ಲೋಕಲ್ ಬಾಡಿಗೆ ಯಾರಿಗೂ ಬರೋದಿಲ್ಲ ಅದು, GBAಗಾಗಲಿ ಬೇರೆ ಇದಕ್ಕಾಗಲಿ ಬರಲ್ಲ. ಆದರೂ ಸಹ ಯಾರ ಫಾಲ್ಟಿಂದ ಈ ಥರ ಒಂದು 20-25-30 ವರ್ಷ ಹಿಂದೆ ಕಟ್ಟಿರಬಹುದು ಅಂತ ಅಂದ್ಕೊಂಡಿದ್ದೀನಿ. ಗೋಡೆ ಏನೋ 50-60-70 ವರ್ಷದ ಗೋಡೆ ಅಂತ ಹೇಳಿದರೆ ಬಿದ್ದೋಗಿದೆ ಅಂದರೆ ನಮಗೆ ಅರ್ಥ ಆಗುತ್ತೆ. ಒಂದು 25 ವರ್ಷದಲ್ಲೇ ಬಿದ್ದೋಗುತ್ತೆ ಅಂದರೆ ಅದನ್ನು ನೋಡಬೇಕಾಗುತ್ತೆ. ಯಾಕಾಯಿತು, ಹೇಗಾಯಿತು, ಏನು ಕಾರಣ, ಅದರಿಂದ ಟೆಕ್ನಿಕಲಿ ಏನು ಇಶ್ಯೂ ಇದೆ, ಅಥವಾ ಒಳಗಡೆ ಏನಾದರೂ ಆಲ್ಟರ್ ಮಾಡಿದಾರಾ, ಅದರ ಶಕ್ತಿ ಕುಸಿದೋಗಬೇಕು ಅಂದರೆ ಏನಾಗಿದೆ ಅಂತ ಒಂದು ಟೆಕ್ನಿಕಲ್ ತನಿಖೆಯಿಂದನೇ ಅದು ಹೊರಗೆ ಬರೋದು ಸಾಧ್ಯ. ಅದು ಆಗುತ್ತೆ ಅಂತ ನಾನು ಸಂಪೂರ್ಣವಾಗಿ ನಂಬಿದ್ದೇನೆ. ಮತ್ತು ಮುಖ್ಯಮಂತ್ರಿಗಳು ಭಾಳ ಸ್ಟ್ರಿಕ್ಟಾಗಿ ಹೇಳಿದ್ದಾರೆ, ಜಲ್ದಿ ತನಿಖೆ ಮುಗಿಸ್ಬೇಕು, ಯಾರ್ದು ಹೊಣೆ ಇದೆ ಅವ್ರ ಮೇಲೆ ಸ್ಟ್ರಿಕ್ಟಾಗಿ ಆ್ಯಕ್ಷನ್ ಆಗಬೇಕು ಅಂತ ಕೂಡ ಹೇಳಿದ್ದಾರೆ. ಸೊ ಅದಕ್ಕೋಸ್ಕರ ವೇಟ್ ಮಾಡೋಣ ಅಂತ ನಾನು. ಒಂದು ವಾರಂಟಿ ಅಂತ ಇರುತ್ತಲ್ಲ ಸರ್, ಕಟ್ಟಡ ಕಟ್ಟಿದ ಮೇಲೆ ಅಥವಾ ಗೋಡೆ ಕಟ್ಟಿದ ಮೇಲೆ ಇಷ್ಟು ವರ್ಷ ಬರಬೇಕು ಅನ್ನೋದು, ಏನಾದರೂ ಫಾಲ್ಟ್ ಅನ್ನೋದಾದರೆ ಇವರು ಗುತ್ತಿಗೆದಾರರ ಮೇಲೆ ಕ್ರಮನ ಹೇಗೆ? ಅದೇ ಆ ತನಿಖೆ ಆದ ನಂತರ ಆ ಟೆಂಡರಲ್ಲಿ ಆ ಕಾಲದಲ್ಲಿ ಏನು ಟೆಂಡರ್ ಮಾಡಿದರೆ ಗೊತ್ತಿಲ್ಲ, ಆ ಕಾಲದಲ್ಲಿ ಏನು ಕಂಡೀಷನ್ಸ್ ಹಾಕಿದ್ದಾರೆ ಗೊತ್ತಿಲ್ಲ. ಆದರೂ ಒಂದು 25-30 ವರ್ಷದಿಂದನೇ ಕಟ್ಟಿರ್ತಕ್ಕಂಥದ್ದು. ಅಷ್ಟು ಹೆವಿ ಕಟ್ ನಂತರ ಅಷ್ಟು ಜಲ್ದಿ ಬಿದ್ದೋಗುವ ಅವಕಾಶ ಇರಬಾರ್ದು, ಅದಕ್ಕೆ ಅಷ್ಟಾದರೂ ಇರುತ್ತೆ. ಸೊ ಅದೆಲ್ಲ ತನಿಖೆ ನಂತರನೇ ಗೊತ್ತಾಗಬೇಕು. ಅಥವಾ ಅವ್ರು ಕಟ್ಟಿದ ನಂತರ ಏನಾದರೂ ಆಲ್ಟರ್ ಮಾಡಿದಾರಾ ಅದನ್ನು ಕೂಡ ನೋಡಬೇಕಾಗುತ್ತೆ. ಸೊ ಇದು ಸಂಪೂರ್ಣ ತನಿಖೆ ಆದಮೇಲೆ ಹೊಣೆಗಾರಿಕೆಯನ್ನು ನಾವು ಜವಾಬ್ದಾರಿಯನ್ನು ಫಿಕ್ಸ್ ಮಾಡಬಹುದು. ಮತ್ತು ಫಿಕ್ಸ್ ಆಗಬೇಕು, ಕ್ರಮ ಕೂಡ ಆಗಬೇಕು. ಯಾರೂ ಕೂಡ ಅವರವರ ಹೊಣೆಗಾರಿಕೆಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗಬಾರ್ದು ಅಂತ ನನ್ನ ನೋಡಿ. ನಿಮ್ಮ ಪ್ರಶ್ನೆ ಭಾಳ, ತಾವು ಅದೇ ಪ್ರಶ್ನೆ ಕೇಳಿದ್ರಿ. ಇದು ರೆಲೆವೆಂಟ್ ಕ್ವಶನ್. ಇದು ಇವತ್ತಿನ ಪ್ರಸ್ತುತ ಅದು ಇಡೀ ನಗರದಲ್ಲಿ ಎಲ್ಲೆಲ್ಲಿ ಇಂಥ ಕಟ್ಟಡಗಳಿದ್ದಾವೆ, ಕಾಂಪೌಂಡ್ಗಳಿದ್ದಾವೆ, ಮತ್ತು ಸರ್ಕಾರಿ ಕಾಂಪೌಂಡ್ ಆಗಲಿ, ಕೆಲವರು ಪ್ರೈವೇಟ್ ಕಾಂಪೌಂಡು ಕೂಡ ಇದ್ದಾವೆ. ಹಳೇದು ಡಿಸ್ಪ್ಯೂಟೆಡ್ ಲ್ಯಾಂಡ್ ಅಂತ ಹೇಳಿ ಕಟ್ಟಿದ್ದಾರೆ, ಬಿಟ್ಟಿದ್ದಾರೆ, ಯಾವಾಗ ಬಿದ್ದೋಗುತ್ತೆ ಅದು ಗೊತ್ತಿಲ್ಲ. ಆ ಮಟ್ಟಕ್ಕೆ ಕೆಲವು ಕಾಂಪೌಂಡ್ಸು ಇದ್ದಾವೆ. ಅದರ ಜೊತೆಗೆ ಹೋರ್ಡಿಂಗ್ಸ್ ಕಟ್ಟಿದ್ದಾರೆ. ಅದರ ಜೊತೆಗೆ ನೀವು ಇದು ಏನು ಹೇಳ್ತೀರಿ, ವಾಕ್ ಓವರ್ಸ್, ಫುಟ್ ಸ್ಕೈ ವಾಕ್ಸ್, ಫುಟ್ ಓವರ್ ಬ್ರಿಡ್ಜಸ್ಸು ಈ ಥರ ಇದ್ದಾವೆ. ನೀವು ನೋಡಿರ್ಬೋದು, ಬಾಂಬೆಯಲ್ಲಿ ದೊಡ್ಡ ಹೋರ್ಡಿಂಗ್ ಬಿದ್ದೋಗಿ 40 ಜನದ ಮೇಲೆ ಸತ್ತೋದ್ರು. ಒಂದು ರೈಲ್ವೆ ಬ್ರಿಡ್ಜ್ ಬಿದ್ದೋಗಿ 100 ಜನ ಮೇಲೆ ಸತ್ತೋದ್ರು. ಸೊ ಇದನ್ನು ನಾವು ಸರ್ಕಾರದ ವತಿಯಿಂದ ನಾನು ಕೂಡ ಅಪೀಲ್ ಮಾಡ್ತೇನೆ, ಇದು ಆಡಿಟ್ ಆಗಬೇಕು. ಪ್ರೈವೇಟ್ ಆಗಲಿ ಗೌರ್ಮೆಂಟ್ ಆಗಲಿ ಆಡಿಟ್ ಆಗಬೇಕು. ಈಗ ನನ್ನ ಕ್ಷೇತ್ರದ ಹೇಳಬೇಕಾದ್ರೆ ನಾನು
ಇವತ್ತಿಂದನೇ ಎಲ್ಲ ಇಂಜಿನಿಯರ್ಸ್ಗೆ ಎಲ್ಲರಿಗೂ ನಾನು ಹೋದರು. ಸೊ ಇದನ್ನು ನಾವು ಸರ್ಕಾರದ ವತಿಯಿಂದ ನಾನು ಕೂಡ ಅಪೀಲ್ ಮಾಡ್ತೇನೆ, ಇದು ಆಡಿಟ್ ಆಗಬೇಕು, ಪ್ರೈವೇಟ್ ಆಗಲಿ ಗೌರ್ಮೆಂಟ್ ಆಗಲಿ ಆಡಿಟ್ ಆಗಬೇಕು. ಈಗ ನನ್ನ ಕ್ಷೇತ್ರದ ಹೇಳಬೇಕಾದ್ರೆ ನಾನು ಇವತ್ತಿಂದನೇ ಎಲ್ಲ ಇಂಜಿನಿಯರ್ಸ್ಗೆ ಎಲ್ಲರಿಗೂ ನಾನು ಕೇಳ್ಕೊತೇನೆ, ಅವ್ರಿಗೂ ಕೂಡ ಡೈರೆಕ್ಟ್ ಮಾಡ್ತೀನಿ, ನೀವು ಇದನ್ನು ನೋಡಬೇಕು ಅಂತ. ವಿಶೇಷವಾಗಿ ರಸಲ್ ಮಾರ್ಕೆಟ್ ಏನಾಗಿದೆ, ಒಂದು ಬೆಂಕಿಯ ಒಂದು ಇದಾಯಿತು. ಹಾಂ, ಆ ಸಂದರ್ಭದಲ್ಲಿ ಆ ಆಕ್ಸಿಡೆಂಟಲ್ಲಿ ರಸಲ್ ಮಾರ್ಕೆಟ್ ಭಾಳ ವೀಕ್ ಆಗಿದೆ. ಸಾವಿರಾರು ಜನ ಇವತ್ತು ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅದು ಹೆರಿಟೇಜ್ ಸ್ಟ್ರಕ್ಚರು ಕೂಡ ಇದೆ, ಹಿಂದೆ ಶೆಡ್ಸು ಕೂಡ ಹಾಕಿ ಮಾಡ್ತಾ ಇದ್ದಾರೆ. ಆ ಹೆರಿಟೇಜ್ ಇಲ್ಲ, ಮುಂದಿನ ಭಾಗ ಹೆರಿಟೇಜು. ಸೊ 4,000-5,000 ಜನ ಕೆಲಸ ಮಾಡ್ತಾರೆ. ಆ ನಿಟ್ಟಿನಲ್ಲೇ ನಾನು ಅದನ್ನು ಆಡಿಟ್ ಮಾಡಿಸಿ PWDಯಿಂದ ಸ್ಟ್ರೆಂತನ್ನು ಚೆಕ್ ಮಾಡಿಸಿ ಮತ್ತೆ ಅದನ್ನು ಸರಿ ಮಾಡಬೇಕು, ಮತ್ತು ಹಿಂದೆ ಇರ್ತಕ್ಕಂಥ ಕಟ್ಟಡಕ್ಕೆ ನವೀಕರಣ ಮಾಡಬೇಕು ಅಂಥೇಳಿ ಸರ್ಕಾರದಿಂದ ಬಜೆಟ್ ರೆಡಿ ಮಾಡಿ ಈಗ ಟೆಂಡರ್ಗೆ ಹೋಗ್ತಾ ಇದೆ. ಯಾಕಂದರೆ ಇಂಥ ದೊಡ್ಡ ಸಂಸ್ಥೆಗಳು, ಮಾರ್ಕೆಟ್ ಅಂದರೆ ಒಂದು ಸಂಸ್ಥೆ ಥರ, ಸಾವಿರಾರು ಜನ ಬಂದು ತಮ್ಮ ಜೀವನಕ್ಕೆ ಏನೋ ಒಂದು 4 ಕಾಸು ದುಡಿದು ತಮ್ಮ ಜೀವನವನ್ನು ನಡೆಸ್ತಾ ಇದ್ದಾರೆ. ಅಂಥ ಕಡೆ ಏನಾದರೂ ಈ ಥರ ಆಗಿಬಿಟ್ರೆ ಅನಾಹುತ ಆಗುತ್ತೆ ಅಂತ ಪ್ರಕ್ರಿಯೆಯಲ್ಲಿದ್ದೀವಿ. ಜಲ್ದಿ ಟೆಂಡರ್ ಮುಗಿಸಿ ಮಾರ್ಕೆಟನ್ನು ಕೆಲಸ ಪ್ರಾರಂಭ ಮಾಡ್ತೀವಿ. ಹೊಸ ಕಟ್ಟಡ ಮತ್ತು ಹಳೆ ಕಟ್ಟಡದ ನವೀಕರಣ ಮತ್ತು ಅದಕ್ಕೆಲ್ಲ ಹೊಸ ರೂಪ ಕೊಡುತ್ತೆ. ಅದನ್ನು ಖಾಲಿ ಮಾಡಿಸಿ ನಾವು ಶುರು ಮಾಡ್ತೀವಿ ಕೆಲಸ. ಅಂಥ ಕಡೆ ನಾವು ವಿಶೇಷವಾದಂಥ ಗಮನ ಕೊಡಬೇಕಾಗುತ್ತೆ, ನಾವು ಕೊಡ್ತಾ ಇದ್ದೀವಿ ಅಂತ ನಾನು ಹೇಳ್ಬೋದು. ಪರ್ಟಿಕ್ಯುಲರ್ ಆಗಿ ಈಗ ಆಸ್ಪತ್ರೆ ಕಟ್ಟಡ ಅಥವಾ ಆಸ್ಪತ್ರೆ ಗೋಡೆಗಳನ್ನ ಪರಿಶೀಲನೆ ಮಾಡಲಿಕ್ಕೆ ಅಧಿಕಾರಿಗಳಿಗೆ ಸೂಚನೆ ಕೊಡಲಿಕ್ಕೆ ಹಾಸ್ಪಿಟಲ್ಸ್ ಅಂದರೆ ಅವ್ರದ್ದೇ ಆದಂಥ ಸಂಸ್ಥೆ, ಅವ್ರದ್ದೇ ಆದಂಥ ಜವಾಬ್ದಾರಿ, ಅವ್ರದ್ದೇ ಆದಂಥ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಇದ್ದಾವೆ. ಹಾಸ್ಪಿಟಲ್ ಆಗಲಿ ಅಥವಾ ಬೇರೆ ಯಾವುದೇ ಕಟ್ಟಡಗಳಾಗಲಿ, ನಾವು ಇವತ್ತಿನ ಪರಿಸ್ಥಿತಿಯಲ್ಲಿ ಕಂಪೌಂಡು 30-40-50 ವರ್ಷದ ಹಿಂದಕ್ಕೆ ಭಾಳಷ್ಟು ಕಂಪೌಂಡ್ಸ್ ಕಟ್ಟಿದ್ದಾರೆ. ಮತ್ತು ವಿಶೇಷವಾಗಿ ಪ್ರೈವೇಟ್ ಜಾಗಗಳು, ಮತ್ತು ಅದರಲ್ಲೂ ಡಿಸ್ಪ್ಯೂಟ್ ಎಲ್ಲಿದೆ, ಲಿಟಿಗೇಷನ್ ಎಲ್ಲಿದೆ, ಅಂಥ ಕಂಪೌಂಡ್ಸ್ ಅಂತೂ ಯಾರೂ ನೋಡಲ್ಲ. ಜನ ಅಲ್ಲಿ ಫುಟ್ಪಾತ್ ಮೇಲೆ ಓಡಾಡ್ತಾ ಇರ್ತಾರೆ, ಬೀದಿ ವ್ಯಾಪಾರಿಗಳು ಅಲ್ಲಿ ವ್ಯಾಪಾರ ಮಾಡ್ತಾ ಇರ್ತಾರೆ. ಮತ್ತು ಕೆಲವರು ಮಳೆ ಬರುವ ಸಂದರ್ಭದಲ್ಲಿ ಅದೇ ಗೋಡೆಗೆ ಹೋಗಿ ಶರಣ ತಗೊಳ್ಳುವ ಒಂದು ಪ್ರಯತ್ನ ಮಾಡ್ತಾರೆ, ಅದೇ ಗೋಡೆ ಬಿದ್ದೋದ್ರೆ. ಸೊ ಇಂಥದಕ್ಕೆ ನಾನು ಚೀಫ್ ಕಮಿಷನರ್ GBAಗೂ ಕೇಳ್ಕೊತೇನೆ, ಇವತ್ತು ಪತ್ರ ಬರೀತೇನೆ. ತಾವು ಇಂಥ ಕಟ್ಟಡಗಳಿಗೆ ಮತ್ತು ಲಿಟಿಗೇಟೆಡ್ ಪ್ರಾಪರ್ಟಿಗಳಿಗೆ ಏನೋ ಒಂದು ಪರಿಹಾರ ಬರಬೇಕಾಗುತ್ತೆ ಅದಕ್ಕೆ. ಸೊ ಯಾಕೆಂದರೆ ಅದರಲ್ಲಿ ಲಿಟಿಗೇಷನ್ ಇರುತ್ತೆ, ಒಬ್ಬ ಪಾರ್ಟಿ ಒಪ್ಪಲ್ಲ, ಇನ್ನೊಬ್ಬ ಪಾರ್ಟಿ ಖರ್ಚು ಮಾಡಲ್ಲ, ಅಂಥ ಸಂದರ್ಭದಲ್ಲಿ ಏನಾಗಬೇಕು. ಸೊ ಇದನ್ನು ಒಂದು ಪ್ರಿಯಾರಿಟಿ ಮೇಲೆ ನಾವು ತಗೋಬೇಕಾಗುತ್ತೆ ಅಂತ ನಾನು ಹೇಳೋದು ಇಚ್ಛೆ ಪಡ್ತೇನೆ. ಒಂದು ಕಡೆ ಈ ಥರದ್ದಾದರೆ ಸರ್, ಈಗ ಮಳೆಯಿಂದಾಗಿ ರಸ್ತೆಗಳಲ್ಲಿ ಜಲಾವೃತ ಆಗಿತ್ತು, ಮರಗಳು ಬಿದ್ದಿದ್ದಾವೆ, ಸ್ಥಳೀಯ ಆಡಳಿತ ಇಲ್ಲ. ನಾವು ಕೂಡ ವರದಿ ಕೊಟ್ಟಿದ್ವಿ, GBA ಚುನಾವಣೆ ಆಗಬೇಕು ಅನ್ನೋದು, ಸರ್ಕಾರ ಇಲ್ಲಿವರೆಗೂ ಕೂಡ ನಡೆಸೋಕ್ಕೆ ಮುಂದಾಗ್ತಿಲ್ಲ. ಇದು ಕೂಡ ಒಂದು ರೀತಿಯಲ್ಲಿ ಜನರಲ್ಲಿ ಅಸಹನೆ ಮೂಡಿದೆ. ನೋಡಿ, GBA ಎಲೆಕ್ಷನ್ ಅಂತೂ ತುರಂತವಾಗಿ ಆಗ್ತಾ ಇದೆ. ಸರ್ಕಾರದ ಎಲ್ಲ ಜವಾಬ್ದಾರಿಯನ್ನು ಮುಗಿಸಿ ಕೊಟ್ಬಿಟ್ಟಿದ್ದೇವೆ, ನಿಶ್ಚಿತವಾಗ್ಲೂ ಆಗುತ್ತೆ. ಆದರೆ ಇದು ಒಂದು ವಿಶೇಷವಾದಂಥ ಸಂದರ್ಭ. ಇಂಥ ಮಳೆ, ಇಂಥ ಬಿರುಗಾಳಿ, ಇಂಥ ಆರ್ಭಟ, ಇದು ಪ್ರಕೃತಿಯ ಆರ್ಭಟ. ಇದು ಪ್ರಕೃತಿಯ ಆರ್ಭಟದ ಮುಂದೆ ಯಾರೂ ಕೂಡ ಪ್ರಕೃತಿಯ ಮುಂದೆ ಯಾರೂ ಕೂಡ ನಿಲ್ಲೋದಕ್ಕೆ ಸಾಧ್ಯನೇ ಇಲ್ಲ. ನಾವು ಎಷ್ಟೇ ಬಲಿಷ್ಠ ಅಂತ ನಾವು ತಿಳ್ಕೊಂಡ್ರೂ ಸಹ. ಆದರೆ ನಮ್ಮ ಪ್ರಿಪ್ರೇಷನ್ ಇರಬೇಕು, ಪ್ರಿಪ್ರೇಷನ್ನು ಇನ್ನೂ ಹೆಚ್ಚಾಗಿ ಮಾಡ್ಕೋಬೇಕು. ಅದ್ರ ಸಲುವಾಗಿ ನಾವೆಲ್ಲ ಸೇರಿ ಗಮನ ಕೊಡಬೇಕು. ಹಿಂದೆ ಮಳೆ ಬಂದಿದೆ, ಮುಂದೆ ಕಾಂಪೌಂಡ್ಗಳು ಕುಸಿದಿದೆ, ಕಟ್ಟಡಗಳು ಬಿದ್ದಿದ್ದಾವೆ, ಮರಗಳು ಬಿದ್ದಿದ್ದಾವೆ, ಸಾವು ನೋವುಗಳು ಆಗಿದೆ. ಇನ್ನೂ ಸರ್ಕಾರಗಳು ಬಂದು ಎಚ್ಚೆತ್ಕೊಂಡಿಲ್ಲ ಅಂದರೆ ಸರ್ಕಾರ ತಪ್ಪಲ್ಲ, ಜನಪ್ರತಿನಿಧಿಗಳು ತಪ್ಪಲ್ಲ. ಇಲ್ಲ, ಆ ಥರ ನಾವು ಹೇಳೋದಕ್ಕೆ ಸಾಧ್ಯ ಇಲ್ಲ. ಇಷ್ಟು ಮಳೆ ಬಂದಿರತಕ್ಕಂಥ ಪ್ರಮಾಣ ನೀವು ನೋಡಿ, ಗಾಳಿ ಬಂದಿರತಕ್ಕಂಥ ಪ್ರಮಾಣ ನೀವು ನೋಡಿ. ನಾವು ಇನ್ನೂ ಹೆಚ್ಚಾಗಿ ಸಿದ್ಧತೆ ಮಾಡ್ಕೋಬೇಕು, ನಾನು ಒಪ್ಕೋತೀನಿ. ಆದರೆ ಪ್ರಕೃತಿಯ ಒಂದು ವಿಕೋಪದ ಮುಂದೆ ಯಾರೂ ಕೂಡ ನಿಲ್ಲೋದಕ್ಕೆ ಆಗಲ್ಲ ಅಂತ ನಾನು ಹೇಳ್ತೀನಿ. ನಾವು ಈಗ ನೀವು ಈ ಗೋಡೆ ನೋಡಿ, ಇಲ್ಲಿ ಹಿಂದೆ ನೋಡಿ, ಈ ಥರ ಇತ್ತು. ಈ ಗೋಡೆ ನೀವು ಬಿದ್ದೋಗುತ್ತೆ ಅಂತ ಆ್ಯಸ್ ಎ MLA ಆಗಲಿ, ಆ್ಯಸ್ ಎ ಇದಾಗಲಿ
ನಿಮಗೂ ಅರ್ಥ ಆಗೋದಿಲ್ಲ, ನನಗೂ ಎಲ್ಲ ಮೀಟಿಂಗು ತಾವು ಬಂದಿದ್ದೀರಿ, ಆ್ಯಸ್ ಎ ರಿಪೋರ್ಟರ್ ಆಗಿ ತಾವು ಬಂದಿದ್ದೀರಿ. ಆ ಗೋಡೆ ತೋರಿಸಿ ಇದು ಬಿದ್ದೋಗುತ್ತೆ ಅಂತ ನೀವು ತೋರಿಸಿಲ್ವಲ್ಲ, ಯಾಕಂದರೆ ನಿಮಗೂ ಕಾಣೋದಿಲ್ಲ, ನನಗೂ ಕಾಣೋದಿಲ್ಲ. ಸೊ ಆ ಥರ ಸಂದರ್ಭದ ಇದ್ದಾಗ ನಾವು ತನಿಖೆಯ ನಂತರ ಗೊತ್ತಾಗುತ್ತೆ ಯಾಕೆ ಬಿದ್ದೋಗಿದೆ, ಟೆಕ್ನಿಕಲಿ ಏನು. ಒಂದು 25 ವರ್ಷ 30 ವರ್ಷದ ಒಳಗಡೆ ಒಂದೊಂದು ಗೋಡೆ ಬಿದ್ದರೆ, ಯಾಕಂದರೆ ಹಳೆ ಕಾಲದಲ್ಲಿ ಕಟ್ಟಿರೋದು 100 ವರ್ಷ ಇನ್ನೂ ಉಳ್ಕೊಂಡಿದೆ, 30 ವರ್ಷಕ್ಕೆ ಬಿದ್ದೋಗುತ್ತೆ ಅಂದರೆ ಸೊ ಕಾರಣಗಳು ಏನು ಅಂತ ತನಿಖೆ ಆಗಿ ನಾವು ಮಾತಾಡೋಣ ಅದ್ರ ಬಗ್ಗೆ. ಹೆರಿಟೇಜ್ ಬಿಲ್ಡಿಂಗ್ಗಳಿಗೆ ಪಾರಂಪರಿಕ ಕಟ್ಟಡಗಳು ಕೂಡ ತೆರವು ಕಡ್ಡಿಯಾಗಿದೆ ಸರ್. ಹೆರಿಟೇಜ್ ಬಿಲ್ಡಿಂಗ್ ಬಗ್ಗೆ ನಾನು ಸಪ್ರೇಟಾಗಿ ಮಾತಾಡಬೇಕಾಗುತ್ತೆ. ಹೆರಿಟೇಜನ್ನು ಉಳಿಸ್ಕೋಬೇಕಂತ ಕರ್ತವ್ಯ ನಮ್ಮೆಲ್ಲರದು. ಅದಕ್ಕೆ ಸ್ಟ್ರೆಂಥನಿಂಗ್ ಮಾಡೋದಕ್ಕೆ, ಅದಕ್ಕೆ ಶಕ್ತಿ ತುಂಬೋದಕ್ಕೆ ಸರ್ಕಾರ ಭಾಳ ಬೇರೆ ಗಮನ ಕೊಡಬೇಕು. ಇಲ್ಲದೇ ಇದ್ದರೆ ಅದೇ ಕುಸಿದೋಗಿ ಬಿದ್ದೋದ್ರೆ ಹಿಂದೆ ನಮ್ಮ ಸಮಾಜದಲ್ಲಿ ನಮ್ಮ ಇದರಲ್ಲಿ ಪೂರ್ವಜರು ಏನು ಮಾಡಿದರು, ಏನು ಕಟ್ಟಿದ್ರು ನಮಗೆ ಕಾಣದೇ ಇದ್ದರೆ ಯಾವ ಮುಂದಿನ ಪೀಳಿಗೆಗೆ ನಾವು ಏನು ತೋರಿಸ್ಕೊಡ್ತೀವಿ ಗೊತ್ತಿಲ್ಲ. ಸೊ ಅದ್ರ ಬಗ್ಗೆ ಸಪ್ರೇಟಾಗಿ ಬಜೆಟ್ ಕೊಡಬೇಕು, ಹೆರಿಟೇಜ್ ಬಿಲ್ಡಿಂಗ್ಸ್ಗೆ ಸಪ್ರೇಟಾಗಿ ಕಾನೂನು ಇರಬೇಕು, ಸಪ್ರೇಟಾಗಿ ಒಂದು ವ್ಯವಸ್ಥೆ ಆಗಬೇಕು. ಆ ನಿಟ್ಟಿನಲ್ಲಿ ನಾವೆಲ್ಲ ಸರಿ ಕೆಲಸ ಮಾಡಬೇಕಾಗುತ್ತೆ. ನಾನು ಕೂಡ ಸರ್ಕಾರಕ್ಕೆ ಆಗ್ರಹಿಸ್ತೇನೆ. ಪ್ರಕೃತಿ ವಿಕೋಪಕ್ಕೆ ಅವಘಡಗಳಾದರೆ ಒಪ್ಕೊಳ್ಳೋದು ಸರ್, ಅದು ಸಹಜವಾಗಿ ಆಗುತ್ತೆ. ಆ ರಸ್ತೆಗಳಲ್ಲಿ ಹೂಳು ತುಂಬಿಕೊಂಡಿದೆ, ಅವೆಲ್ಲ ಆಗಿಲ್ಲ ಅನ್ನೋದು ಸ್ಥಳೀಯ ಆಡಳಿತ ಕುಸಿದಿದೆ ಅಂತಲೇ ಅನ್ಬೋದು. ಸರ್ಕಾರ ಕೂಡ ಗಮನ ಹರಿಸಬೇಕು. ದೊಡ್ಡ ಸಿಟಿ, ಇಂಟರ್ನ್ಯಾಷನಲ್ ಸಿಟಿ, ಮರೆದು ಒಂದೇ ಮಳೆ ಕೆಲಸಗಳು ನಡೀತಾ ಇದ್ದಾವೆ ಪೂರ್ಣ ಪ್ರಮಾಣದಲ್ಲಿ. ಇನ್ನೊಂದು 3-4 ತಿಂಗಳಲ್ಲಿ ಎಲ್ಲ ಕೆಲಸಗಳು ಮುಗಿಯುತ್ತೆ. ಸೊ ಈಗ ನಮ್ಮ ಸರ್ಕಾರದಲ್ಲಿ ಒಳಚರಂಡಿ, ನೀರಿನ ವ್ಯವಸ್ಥೆ ಮತ್ತು ಗ್ರೌಂಡಿನ ಒಳಗಡೆ ಇರ್ತಕ್ಕಂಥ ಏನೇನು ಕೆಲಸಗಳು ಇಷ್ಟು ಯಾವ ಸರ್ಕಾರದಲ್ಲಿ ಆಗಿಲ್ಲ. ಅಷ್ಟು ನನ್ನ ಕ್ಷೇತ್ರದಲ್ಲಿ ಅರ್ಧ ಕ್ಷೇತ್ರ ನಾನು ಅದ್ದಿದ್ದೀವಿ. ಯಾಕಂದರೆ ಒಳಚರಂಡಿಯ ಎಲ್ಲ ಕಾರ್ಯಗಳು, ಕೆಲಸಗಳು ಏನೇನು ವರ್ಷಗಳಿಂದ ಪೆಂಡಿಂಗ್ ಇತ್ತು, 30 ವರ್ಷದಿಂದ 40, ಅದು ನಾವು ಈಗ ಮಾಡ್ತಾಯಿದ್ದೀವಿ. ಹೊಸ ವಾಟರ್ ಸಪ್ಲೈ ಸಿಸ್ಟಮೇ ಎಲ್ಲ ಚೇಂಜ್ ಮಾಡ್ತಾಯಿದ್ದೀವಿ. ಸೊ ಇನ್ನೊಂದು 2 ತಿಂಗಳಿಗೆ ನನ್ನ ಕ್ಷೇತ್ರದಲ್ಲೇ ನಿಮಗೆ ಹೊಸ ರೋಡ್ಸ್ ಎಲ್ಲ ಕಡೆ ಕಾಣ್ತವೆ. ಯಾಕಂದರೆ ಆ ಕೆಲಸ ಮುಗಿಯೋ ಹಂತದಲ್ಲಿದೆ, ನಾವೆಲ್ಲ ಮುಗಿಸ್ತೀವಿ. ಕೆಲಸ ಪ್ರಗತಿಯಲ್ಲಿದೆ. ಒಂದು 2-3 ಮಂತ್ಸಲ್ಲೇ ನೀವು ನೋಡ್ಬೋದು ಬೆಂಗಳೂರಿನ ಇದು ಹೇಗಿರ್ತದೆ ಅಂತ. ಈ ವ್ಯಾಪಾರಿಗಳಿಗೆ ಸೇಫ್ ಲೊಕೇಶನ್ಸ್ ಅಲ್ಲಿ ವ್ಯಾಪಾರ ಮಾಡೋದ್ರ ವ್ಯವಸ್ಥೆ ಮಾಡ್ಬೋದು. ಕಾಂಪೌಂಡ್ ಎಲ್ಲಿ ಸಿಗುತ್ತೆ ಅಲ್ಲಿ ಹಾಕ್ಕೊಡ್ತಾರೆ, ಪಾಪ ಅವ್ರಿಗೆ ಗೊತ್ತಿರೋಲ್ಲ. ಸೊ ಈ ಸೇಫ್ ಲೊಕೇಶನ್ಸ್ ಒಂದು ಬೀದಿ ಬದಿ ವ್ಯಾಪಾರಿಗಳು ಎಲ್ಲ ಕಡೆ ವ್ಯಾಪಾರ ಮಾಡ್ತಾ ಇದ್ದಾರೆ. ಆದರೆ ಲೊಕೇಶನ್ ಸೇಫ್ ಇದೆಯಾ ಇಲ್ಲ ಅಂತ ಆ ಸರ್ಟಿಫಿಕೇಷನು ಕೊಡಬೇಕು. ಯಾಕಂದರೆ ಅವ್ರಿಗೆ ವ್ಯಾಪಾರ ಮಾಡೋದಕ್ಕೆ ನಾವು ಇದು ಕೊಟ್ಟಿದ್ದೀವಿ, ಏನು ಪರ್ಮಿಷನು, ಐಡೆಂಟಿ, ಲೈಸೆನ್ಸ್ ಎಲ್ಲ ಕೊಟ್ಟಿದ್ದೀವಿ. ಆದರೆ ಆ ಜಾಗ ಸೇಫ್ ಇದೆಯಾ ಇಲ್ಲ ಅಂತ ಕೂಡ ಈಗ ಎಚ್ಚೆತ್ಕೊಂಡು ನಾವು ಮಾಡ್ತಕ್ಕಂಥ ಕೆಲಸ ಮಾಡಬೇಕು. ಇದರಿಂದ ಭಾಳಷ್ಟು ಕಲಿಯೋದು ಕೂಡ ನಮಗೆ ಸಿಕ್ಕಿದೆ. ಅದರಿಂದ ಮುಂದಿನ ದಿನಗಳಲ್ಲಿ ಇಂಥ ದುರ್ಘಟನೆಗಳು ಆಗಬಾರ್ದು ಅಂತ ನಿಟ್ಟಿನಲ್ಲಿ ಕೆಲಸ ಮಾಡೋಣ. ಸೊ ನಮ್ಮ ಕಡೆಯಿಂದ, ನಮ್ಮ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ವತಿಯಿಂದ ನನ್ನ ವೈಯಕ್ತಿಕವಾಗಿ ಸೇರಿಕೊಂಡು ನಾವೆಲ್ಲ ಸೇರಿ, ಇಲ್ಲಿ ನಮ್ಮ ಕೃಷ್ಣಗೌಡರಿದ್ದಾರೆ, ಸುಭಾಷ್ ಇದ್ದಾರೆ, ಜಮೀರ್ ಶಾ ಇದ್ದಾರೆ, ಮುರುಘಾ ಇದ್ದಾರೆ, ನಮ್ಮ ಶುಜಾವುದ್ದೀನ್ ಇದ್ದಾರೆ, ಸುಮತಾ ಇದ್ದಾರೆ, ನಮ್ಮ ಬ್ಲಾಕ್ ಪ್ರೆಸಿಡೆಂಟ್ಸ್ ಮತ್ತು ಎಲ್ಲ ಮಾಜಿ ಕಾರ್ಪೊರೇಟರ್ಸ್, ಶಕೀಲ್ ಅಹಮದ್ ಇದ್ದಾರೆ. ಎಲ್ಲರೂ ಸೇರಿ ನಾವು ಮತ್ತು ನನ್ನ ವೈಯಕ್ತಿಕ ಕಡೆಯಿಂದ ಇನ್ನೊಂದು ಅಡಿಷ್ನಲ್ ಆಗಿ 5 ಲಕ್ಷ ರೂಪಾಯಿ ನಾವು ಆ ಕುಟುಂಬದ ಸಹಾಯಕ್ಕೋಸ್ಕರ ನಾವು ಮಾಡ್ತಾಯಿದ್ದೀವಿ.